ಹಾಯ್ ನಮಸ್ಕಾರ. ಕರ್ನಾಟಕ ಡಿಸ್ಟಿಕ್ಲಿಂದ ಬರುವ ಕಾರ್ ಓನರ್ಸ್ ಆಗಲಿ, ಟ್ಯಾಕ್ಸಿ ಡ್ರೈವರ್ಸ್ ಆಗಲಿ, ಅನಂತರ ಓನ್ ಡ್ರೈವರ್ಗಳಾಗಲಿ, ಗೋವಾ ರಾಜ್ಯಕ್ಕೆ ಪ್ರವಾಸ ಬರುವವರು ನಿಮ್ಮ ಕಾರುಗಳನ್ನು ಡಾಕ್ಯುಮೆಂಟ್ಸ್ ಸರಿಯಾಗಿ ಇಟ್ಟುಕೊಂಡು ಗೋವಾ ರಾಜ್ಯಕ್ಕೆ ಪ್ರವೇಶ ಮಾಡಿ. ಮುಂಚೆ ಮೌಲ್ಯಂ ಚೆಕ್ ಪೋಸ್ಟ್ದಲ್ಲಿ ನಿಮ್ಮ ಕಾರಿನ ಡಾಕ್ಯುಮೆಂಟ್ಸ್ ಪೊಲೀಸರು ಚೆಕ್ ಮಾಡ್ತಾಯಿದ್ರು. ಇವಾಗ ಡಿಜಿಟಲ್ವಾಗಿ ನಿಮ್ಮ ಕಾರು ಸ್ಕ್ಯಾನ್ ಆಗುತ್ತದೆ. ನಿಮ್ಮ ಕಾರಿನಲ್ಲಿ ಸ್ಕ್ಯಾನ್ ಆದ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡುತ್ತಾರೆ, ಡಾಕ್ಯುಮೆಂಟ್ಸ್ ಸರಿ ಇದೆ ಇಲ್ಲೋ ಅಂತೇಳಿ. ಇಲ್ಲಿಂದ ನಿಮ್ಮ ಕಾರಿನ ಡಾಕ್ಯುಮೆಂಟ್ಸ್ ಸರಿ ಇದ್ದರೆ ಮುಂದೆ ನೀವು ಹೋಗ್ಬೋದು. ಆನಂತರ ಈ ಮೌಲ್ಯಂ ಚೆಕ್ ಪೋಸ್ಟ್ದಲ್ಲಿ ಮೌಲ್ಯಂ ಚೆಕ್ ಪೋಸ್ಟ್ ಆದ ನಂತರ ನಿಮ್ಮ ಕಾರಿನ ಸ್ಪೀಡ್ ಮೌಲ್ಯಂ ಚೆಕ್ ಪೋಸ್ಟ್ ಆದ ನಂತರ ನಿಮ್ಮ ಕಾರಿನ ಸ್ಪೀಡು ಮೌಲ್ಯಂ ಟು ಪೋಂಡಾ ಏನಿದೆ 7 ಕಿಲೋಮೀಟರ್ ಆದ ನಂತರ ಮೌಲ್ಯಂಲಿಂದ ನಿಮ್ಮ ಕಾರು ಲೆಫ್ಟ್ ಸೈಡ್ದಲ್ಲಿ ಗೋವಾ ರಾಜ್ಯದ ಪೊಲೀಸರು ವಿಡಿಯೋ ಮಾಡ್ತಿರ್ತಾರೆ, ನಿಮ್ಮ ಕಾರು ಎಷ್ಟು ಸ್ಪೀಡ್ದಲ್ಲಿ ಬರುತ್ತಿದೆ ಅಂತ. ನೀವು ನಿಮ್ಮ ಕಾರು 60 ಸ್ಪೀಡ್ ಅಷ್ಟೇ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ಫೈನ್ ಹಾಕೋತಾರೆ ನಿಮಗೆ. ಆನಂತರ ನಿಮ್ಮ ರೈಟ್ ಆ್ಯಂಡ್ ಲೆಫ್ಟ್ ಇಬ್ಬರದು ಸೀಟ್ ಬೆಲ್ಟ್ ಇರಬೇಕು. ಅದು ಆಗಲಿಲ್ಲ ಅಂದರೆ ಅದಕ್ಕೂ ಫೈನ್ ಹಾಕೋತಾರೆ. 2 ಫೈನ್ ಬೀಳುತ್ತೆ ನಿಮಗೆ, ಒಂದು ಸೀಟ್ ಬೆಲ್ಟಿಂದು, ಒಂದೊಂದು ಓವರ್ ಸ್ಪೀಡದು. ಆನಂತರ ಜಾಸ್ತಿ ನೋಡಿರುವಂಥ ಕಾರುಗಳಲ್ಲಿ ಫೈನ್ ಬಿದ್ದಿರ್ಬೋದು ಬೆಂಗಳೂರು, ರಾಯಚೂರು, ಹೊಸಪೇಟೆ, ಬೀದರ್, ಕಲಬುರಗಿ, ವಿಜಯಪುರ ಈ ಸೈಡದ ಜಾಸ್ತಿ ಊರುಗಳಿಂದ ಟೂರಿಗೆ ಅಂತ ಬಂದಿರುವಂಥ ಕಾರುಗಳ ಮೇಲೆ ಓವರ್ ಸ್ಪೀಡಾಗಿ ಬಂದಿರೋಂಥ ಫೈನ್ ಆಗಿದೆ ಇಲ್ಲಿ. ನಂತರ ಬೆಲ್ಟ್ಗಳಿಲ್ಲದೆ ಇದು ನನಗೆ ಆಗಿದೆ, ಹಾಗಾಗಿ ನಿಮ್ಗೆ ಆಗಬಾರ್ದು ಅಂತೇಳಿ ನಾನು ವಿಡಿಯೋವನ್ನು ಮಾಡ್ತಿದ್ದೇನೆ. ಈ ಮೌಲ್ಯಂದಿಂದ ಪೋಂಡಾ ಹೋಗೋ ರೋಡಲ್ಲಿ ನಿಮ್ಮ ಕಾರು 60 ಒಳಗೆ ಇಟ್ಕೊಳ್ಳಿ. ಆನಂತರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.